ಎಲ್ಲಿ ಬಂತು ಅದು ಎಲ್ಲ ಹೇಳಿದೆ. ಸಪ್ತ ಸಾಮಗಳೆಲ್ಲ ಹೇಳ್ತಾ ಅದಾಗಿದೆ, ಬೇಕಾಷ್ಟಾಗಿದೆ ಈಗಾಗಲೇ. ಪ್ರಾಣ ಸಂಸ್ಥೆ ಹರೌ ಪ್ರೋತಂ ಗಾಯತ್ರಂ ಸಾಮ ಸರ್ವದಾ ತದ್ವಾಚಕಂ ನಿಯಮ್ಯಂ ಚ ಇತ್ಯತಃ ಪ್ರೋತಮಿತೀರ್ಯತೆ. ಪ್ರಾಣಸ್ಥ ವಿಷ್ಣೋ ಸಾಮೀಪ್ಯಾತ್ ಸಪ್ತಮೇತದಿತೀರ್ಯತೆ. ನಾವು ಎಷ್ಟೇ ಹತ್ತಿರ ಇದ್ದರೂ ಕೂಡ ಪ್ರಾಣದೇವರಷ್ಟು ಹತ್ತಿರ ಇಲ್ಲ. ಅವ್ರ ಮೂಲಕನೇ ಕಾಂಟ್ಯಾಕ್ಟ್ ಮಾಡಬೇಕಾದ್ದರಿಂದ ಪ್ರಾಣಸ್ಥ ಪರಮಾತ್ಮ. ಲಕ್ಷ್ಮೀದೇವಿ ಇನ್ನೂ ಹತ್ತಿರನೇ, ಆದರೆ ಅವ್ರ ಹತ್ರ ಹೋದ್ರಿಂದ ಮುಕ್ತಿ ತಗೊಳ್ಳೋದು ಒಂದೇ. ಆದ್ದರಿಂದ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಸರಿಯಾಗಿ ಕರೆಕ್ಟ್ ನಮಗೆ ಸಿಗೋದು ಯಾರು ಅಂದರೆ ವಾಯುದೇವರು. ಪ್ರಾಣಸ್ಥ ವಿಷ್ಣು ಲಾಲ್ಯತ್ವಾತ್ ಪ್ರಾಣೀತ್ಯೇ ವಾಭಿಧೀಯತೆ. ಮೋಕ್ಷಸ್ತು ಸರ್ವಮಾಯು ಸ್ಯಾತ್ ನಿತ್ಯತ್ವಾತ್ ಜೋಕ್ ಸಮಸ್ತವಿತ್ತಿ ಚ. ಪ್ರಾಣಸ್ಥ ವಿಷ್ಣು ಲಾಲ್ಯತ್ವಾತ್. ನೋಡಿ, ದೇವರು ಎಲ್ಲ ಕಡೆ ಇದ್ದಾನೆ, ಹೌದು. ಆದರೆ ಅನುಗ್ರಹ ಹಾಗೆಲ್ಲ ಮಾಡೋದಿಲ್ಲ. ಅನುಗ್ರಹ ಮಾಡೋಕ್ಕೆ ಏನು ಮಾಡಬೇಕು? ಪ್ರಾಣದೇವರ ಮೂಲಕನೇ ಉಪಾಸನೆ ಮಾಡಬೇಕು. ಪ್ರಾಣದೇವರ ಮೂಲಕ ಪರಮಾತ್ಮ ಫಲ ಕೊಡ್ತಾನೆ. ಯಾವುದು? ಖಂಡ 10 ಅಥ ಖಲು ಆತ್ಮಸಂಹಿತಂ ಅತಿವೃತ್ಯುಂ ಸಪ್ತವಿಧಂ ಸಾಮ ಉಪಾಸೀತ ಹಿಂಕಾರ ಇತಿ ತ್ರಕ್ಷರಂ ಪ್ರಸ್ತಾವ ಇತಿ ತ್ರಕ್ಷರಂ ತತ್ಸಮಂ ಆದಿತಿ ಜಕ್ಷರಂ ಆದಿರಿತಿ ಜಕ್ಷರಂ ಪ್ರತಿಹಾರ ಇತಿ ಚತುರಕ್ಷರಂ ತತ ಇಹೇಕಂ ತತ್ಸಮಂ ಉದ್ಗೀತ ಇತಿ ತ್ರಕ್ಷರಂ ಉಪದ್ರವ ಇತಿ ಚತುರಕ್ಷರಂ ತ್ರಿಭಿಸ್ತ್ರಿಭಿಃ ಸಮಭವತ್ ಇತಿ ಅಕ್ಷರಂ ವಿಶಿಷ್ಯತೆ ತ್ರಕ್ಷರಂ ತತ್ಸಮಂ. 2 ಅಕ್ಷರ ಸಾಮ, 3 ಅಕ್ಷರ ಸಾಮ, 4 ಅಕ್ಷರ ಸಾಮ ಎಲ್ಲ ಹೇಳ್ತಾರೆ. ಇವೆಲ್ಲ ಏನು ಅಂದರೆ ಅದಕ್ಕೆ ಅರ್ಥ ಹೇಳ್ತಾರೆ. ಯಸ್ಯಾನ್ಯಃ ಸದೃಶೋ ನಾಸ್ತಿ ಸ್ವರೂಪಾಣಿ ಸಮಾನಿ ಚ ಸ ಆತ್ಮಸಂಹಿತೋ ವಿಷ್ಣು ಅತಿಮೃತ್ಯುರಮೃತ್ಯುತಃ. ದೇವರಿಗೆ ಅತಿಮೃತ್ಯು ಅಂತ ಕರೀತಾರೆ. ಅತಿಮೃತ್ಯು ಅಂದರೆ ಏನು? ಮೃತ್ಯುವಿಗೆ ಅತೀತನಾದವು. ಅತೀಂದ್ರಿಯ, ಇಂದ್ರಿಯಗಳಿಗೆ ಅಬೌ ಇಂದ್ರಿಯಾಸ್ ಅಂದರೆ ಇಂದ್ರಿಯಾತೀತ. ಅಬೌ ಮೃತ್ಯು ಅಂದರೆ ಅತಿಮೃತ್ಯು. ಅಂದರೆ ಅರ್ಥ ಏನು? ಮೃತ್ಯು ಇರೋ ಚಾನ್ಸೇ ಇಲ್ಲ. ಮೃತ್ಯು ಭಾರಿ ದಾಟಿದವನು, ಬೇರೆ ದಾಟಿಬಿಟ್ಟವನಾಗಲಿ. ಅತಿ ಸಾಮಾನ್ಯ ಕೆಲಸ ಸ್ವಲ್ಪ ಅರ್ಥ ಕೇಳ್ತೀವಿ, ಆಪೋಸಿಟ್ ಮೀನಿಂಗ್ ಕೆಲಸ ಬರುತ್ತೆ. ಇಲ್ಲಿ ಹಾಗಲ್ಲ. ಇಲ್ಲಿ ಸಾಮಾನ್ಯವಾಗಿದೆ ಅರ್ಥ. ಸಾಮಾನ್ಯವಾಗಿ ಸಮಾನಿತಾನಿ ಸರ್ವಾಣಿ ಅಂಥ ಸಹ ಆತ್ಮಸಂಹಿತೋ ವಿಷ್ಣು ಅತಿಮೃತ್ಯುರಮೃತ್ಯುತಃ. ಅದಕ್ಕೇನೆ ಅಮೃತ್ಯು ಸರ್ವದ ಸಿಂಹ ವಿಷ್ಣು ಸಹಸ್ರನಾಮ. ಅಮೃತ್ಯು ಅಂದರೂ ಒಂದೇ, ಅತಿಮೃತ್ಯು ಅಂದರೂ ಒಂದೇ. ಯಾರು ವಿಷ್ಣು ಸಹಸ್ರನಾಮ ಭಾಷ್ಯ. ಮೃತ್ಯುವಿಲ್ಲದವನು, ಮೃತ್ಯುವನ್ನು ಮೀರಿದವನು, ಎರಡು ಒಂದೇ. ಮೃತ್ಯುವನ್ನು ಮೀರಿದವನು ಅಬೌವ್ ಡೆತ್, ನೋ ಡೆತ್ ಅಂತ ಅರ್ಥ. ಅಮೃತ್ಯು ಅಂದರೆ ಡೆತ್ ಇಲ್ಲ ಅಂತ ಅರ್ಥ. ಅದಕ್ಕೆ ಅನೇಕ ಅರ್ಥಗಳು ಮತ್ತೆ. ಪರಮಾತ್ಮ ಅಮೃತ್ಯು, ಮೃತ್ಯು ಇಲ್ಲದವನು. ಮತ್ತು ನಮಗೂ ಕೂಡ ಮೃತ್ಯು ಇಲ್ಲದಿರಬೇಕು. ಬರ್ಬೇಕಾದ್ರೆ ಅಮೃತ್ಯು ಅವನ್ನೇ ಹಿಡಿಬೇಕು. ಗೊತ್ತಾಯ್ತಾ? ಅಮೃತ್ಯುವನ್ನೇ ಹಿಡಿಬೇಕು. ಅಂದರೆ ನಾಮೃತ್ಯು ಅಸ್ಯ ಐತಿ ಅಮೃತ್ಯು. ಪರಮಾತ್ಮ ಬಹುರಿ ಮಾಡಿಬಿಡ್ಬೇಕು. ಏನಾಯ್ತಾಗ? ಮೃತ್ಯು ಇಲ್ಲದವನು ಅಂತ. ಇಲ್ಲ, ಹಾಗಲ್ಲ. ನಾ ಮೃತ್ಯು ಅಸ್ಮಾಕಂ ಅಸ್ಮಾತಿಥಿ. ನಮಗೂ ಮೃತ್ಯು ಇಲ್ಲದಾಗ ಆಗುತ್ತೆ, ಮುಕ್ತಿ ಸಿಕ್ಕಿಬಿಡುತ್ತೆ ಇವರ ಅನುಗ್ರಹದಿಂದ. ಆಗ ದೇವರು ಮೃತ್ಯು, ಅವನೇನು ಮೃತ್ಯು ಇಲ್ಲ, ನಮಗೇನು ಉಪಯೋಗ ಅದರಿಂದ. ಮೃತ್ಯು ಇಲ್ಲದ ಬರ ಕೇಳಿಕೊಂಡ್ರು ಉಳಿದವ್ರು ಕೊಲ್ಲಕ್ಕೆ ಶುರು ಮಾಡಿದರು. ಅದಲ್ಲ, ದೇವ್ರು ಹಾಗಲ್ಲ. ಅವನಿಗೆ ಮೃತ್ಯು ಇಲ್ಲ. ಭಕ್ತರಿಗೆ ಏನು ಕೊಡ್ತಾನೆ? ಮೃತ್ಯು ಇಲ್ಲದಿರಬೇಕೆ ಕೊಡ್ತಾನೆ. ಅದೇ ನಚಪುನರಾವರ್ತತೆ. ವಾಪಸ್ ಬರ್ತಾರೆ ಅಂದರೂ ಒಂದೇ. ಮೋಕ್ಷಕ್ಕೆ ಡೆತ್ ಇದೆ ಅಂತ ಆಗುತ್ತೆ, ಮೋಕ್ಷಕ್ಕೆ ಡೆತ್ ಇಲ್ಲ. ಚಿರಂಜೀವಿ ಮೃತ್ಯು ಇಲ್ಲದವರಲ್ಲ ಅವರು. ಲಾಂಗ್ ಲೈಫ್ ಅಂತ. ಚಿರ ಅಂದರೆ ಲಾಂಗ್ ಅಂತ ಅರ್ಥ, ನೋ ಅಂತ ಅರ್ಥ ಅಲ್ಲ. ಚಿರಂಜೀವಿ ಅಂದರೆ ಅಮೃತ್ಯು ಅಂತ ಅರ್ಥ ಅಲ್ಲ. ಚಿರಂಜೀವಿ ತುಂಬ ದಿವಸ ಇರ್ತಾರೆ ಚಿರಂಜೀವಿಗಳು. ಪರಮಾವಧಿ ಕಲ್ಪಜೀವಿಗಳಷ್ಟೇ, ಅದ್ರ ಮೇಲಿಲ್ಲ. ಕಲ್ಪಗಟ್ಟಲೆ ಇರ್ಬೋದು. ಭೀಷಣಗೆ ಅವರ ಕಲ್ಪಗಟ್ಟಲೆ ಹೊರ ಕೊಟ್ಟರು. ವ್ಯಾಸ ಸಾಕ್ಷಾತ್ ನಾರಾಯಣ. ಸುಮ್ಮನೆ ಜನಗಳಿಗೆ ಮೋಹನ ಮಾಡೋದು ಒಂದು ಉದ್ದೇಶ. ಅವೆಲ್ಲ ಬೇಕಾದ್ರೆ ಅವೈಲಬಲ್ ಇದ್ದಾರೆ ಅಂತ ಹೇಳೋದು ಇನ್ನೊಂದು ಉದ್ದೇಶ ಅಷ್ಟೇ ಹೊರತು ಅದಲ್ಲ. ಈ ಗುಂಪಿ ಸೇರೇ ಇಲ್ಲ. ಅವರ ಯಾವ ಅತಿಮೃತ್ಯುಗಳೇ ಅವರು. ರಾಮದೇವರು ಕೂಡ ಸೇರಿಸ್ತಾರೆ. ಮಂಗಲಾಷ್ಟಕದೊಳಗೆ ರಾಮೋ ಯಯಾತಿರ್ಯದು ಒಂದು ಬಿಡ್ತಾರೆ. ರಾಮದೇವ ಬರೀ ರಾಜನ ಅಲ್ಲ. ಜನ ತಿಳ್ಕೊಂಡ ಲೆಕ್ಕದಲ್ಲಿ ತಿಳ್ಕೊಂಡ್ರೂ ಪುಣ್ಯ ಇದೆ. ಆದರೆ ಆ ರೀತಿ ತಿಳ್ಕೊಂಡ್ರೆ ಮೋಕ್ಷ ಇದೆ. ಮೋಕ್ಷ ಕೂಡ ಪುಣ್ಯ ಬರಲ್ಲ ಇದಕ್ಕೆಲ್ಲ.
ಹಿಂಕಾರಾದೀನಿ ನಾಮಾನಿ ಪ್ರದ್ಯುಮ್ನಾದಿ ಸ್ವರೂಪೇಣ ಸವಿಷ್ಣು ಸಪ್ತಧಾ ಸ್ಥಿತ. ಈ ಸಾಮಗಳ ಸಪ್ತವಿಧ ಸಾಮದಲ್ಲಿ ಪ್ರದ್ಯುಮ್ನಾದಿ ರೂಪದಿಂದ ಪರಮಾತ್ಮ ಒಂದೊಂದು ಸಾಮದಲ್ಲೂ ಇದ್ದಾನೆ ಅಂದರೂ ಒಂದೇ, ಸಾಮ ಪ್ರತಿಪಾದ್ಯ ಅಂದರೂ ಒಂದೇ, ಸಾಮ ನಿಯಾಮಕ ಅಂದರೂ ಒಂದೇ. ಪ್ರದ್ಯುಮ್ನಾದಿ ಸ್ವರೂಪೇಣ ಸವಿಷ್ಣು ಸಪ್ತಧಾ ಸ್ಥಿತ ಸಮಾನಿ ತಾನಿ ಸರ್ವಾಣಿ ಜ್ಞಾನಾನಂದ ಬಲೈಸ್ತದೆ. ಎಲ್ಲ ರೂಪಗಳು ಸಮ, ಎಲ್ಲ ಸಾಮಗಳು ಸಮ ಅಂದ್ರೆ ಅರ್ಥ ಸಾಮಸ್ಥನಾದ ಸಾಮವಾಚ್ಯನಾದ ಸಾಮ ಪ್ರತಿಪಾದ್ಯ ಪರಮಾತ್ಮ ಇದ್ದಾನಲ್ಲ ಆತ ಮಾತ್ರ ಯಾವ ರೂಪದಲ್ಲಿದ್ದರೂ ಭ್ರಮನೆ, ಎಲ್ಲ ರೂಪಗಳು ಅಷ್ಟೇ ಪರಿಪೂರ್ಣ. ಇಲ್ಲ ಸಾಧು ಬೇರೆ ಇದು ಬೇರೆ, ಮುಂದೆ ಬರುತ್ತದೆ, ಇನ್ನು ಬಂದಿಲ್ಲ. ಅದನ್ನು ಸಾಮಗಳು ಬೇರೆ, ಅನ್ನಗಳು ಬೇರೆ. ಸಪ್ತಾನ್ನ ಬ್ರಾಹ್ಮಣ ಜ್ಞಾನಾದಿ ತ್ರಯ ವಾಚೀತಿ ತ್ರಕ್ಷರಾಡಿ ಸರ್ವಶಃ. ಈ ತ್ರಕ್ಷರ ಅಂದರೆ 3 ಅಕ್ಷರದಲ್ಲೂ ಏನು ಮೆಸೇಜ್ ಇದೆ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ. ಅದು 3 ಭಾರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೋಸ್ಕರ 3ರಿಂದ ಪ್ರತಿಪಾದ್ಯರಾಗಿದ್ದಾರೆ. ಹಿಂಕಾರಾದೀನಿ ಧಾಮಾನಿ ಸರ್ವೇಷಾಮಪಿ ಸರ್ವಶಃ ಆದಿನಾಮ್ನಃ ಪ್ರಕಾರಸ್ತು ಯೋಜ್ಯ ಸ್ಯಾತ್ ಪ್ರತಿಹಾರತಃ. ಪ್ರತಿಹಾರ ಒಂದು ಸಾಮ, ಇದರ ಉಪದ್ರವ ಒಂದು ಸಾಮ. ಇವೆಲ್ಲ ಸಾಮಗಳು ಹೇಳಿಬಿಟ್ಟು ಎಲ್ಲವನ್ನೂ ಸರಿಯಾಗಿ ಹೊಂದಿಸಿಕೊಂಡು ಅರ್ಥ ಮಾಡ್ಕೋಬೇಕು. ಕ್ರಮ ಹೇಳಬೇಕು. ವಾಸುದೇವ ಸಂಕರ್ಷಣ ಪ್ರದ್ಯು ಅದ್ರ ಕ್ರಮ ಇದೆ. ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಗುಣಪಟ್ಟ ಹೇಳಬಾರ್ದು. ಇಲ್ಲ ಆ ಕಡೆಯಿಂದ ಹೇಳಿದ್ರು ಸರಿಯಿದೆ, ಈ ಕಡೆ ಹೇಳಿದ್ರು ಸರಿಯಿದೆ. ಇನ್ನೂ ಹೆಚ್ಚು ಎಲ್ಲೆಲ್ಲ ಹೆಚ್ಚು ಮಾಡಬಾರ್ದು. ಆ ಕ್ರಮ ಇಟ್ಕೊಂಡಿರ್ಬೇಕು. ಉಪಾಸನೆಗೆ ದೇವರಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮ ಉಪಾಸನೆಗೆ ಆ ಮೀನಿಂಗ್ ಬರ್ಬೇಕಾದ್ರೆ ಹಾಗೇ ಇರಬೇಕು. ಇವತ್ತು 23 ಹೊತ್ತು ಬರೋದಿಲ್ಲ ಮನೆ ನಂಬರ್ 32 ಓದ್ಕೊಂಡು ಹೋದ ಇವರು. 23 ಕ್ರಮ 2 3 ಎದ್ದೆ ಮೊದಲು 3 ಬಂದು 2 ಬರೀತಾರೆ. ಏನಾಗುತ್ತೆ ಅಂತ ಕೇಳಿ ಏನಾಗುತ್ತಾಗ 91 ಮಾರ್ಕ್ಸು ಈ ಬರೋ 19 ಆಗಿಬಿಡುತ್ತೆ. ಆಮೇಲೆ ಆ ರೀತಿ ಮಾಡಬಾರ್ದು. 2 ಇರೋದು ನಿಜ, ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಮೊದಲು 9 ಇದ್ದರೆ ವ್ಯಾಲ್ಯೂ ಬೇರೆ, ಆಮೇಲೆ 9 ಇದ್ದರೆ ವ್ಯಾಲ್ಯೂ ಬೇರೆ. ಆ ಅರ್ಥದಲ್ಲಿ ಅದರಲ್ಲಿ ಅಕ್ಷರಗಳಲ್ಲಿ ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಉಪಾಸಕರು ಈ ರೀತಿ ಮಾಡಿದರೆ ಮಾತ್ರ ಏನಾಗ್ತಾನೆ ಅವನು ಸಿದ್ಧಿ ಬರೋದಿಲ್ಲ ಅವರಿಗೆ. ಆದಿನಾಮ್ನಃ ಪ್ರಕಾರಸ್ತು ಇದಕ್ಕೆ ಕ್ರಮ ಅಂತ ಕರೆಯೋದು. ಕೇಶವ ಆಚರಣೆ ಮಾಡೋದು. ಕೇಶವ ನಾರಾಯಣ ಗೋವಿಂದ ಮಾಡ್ದ, ಕೇಶವ ತ್ರಿವಿಕ್ರಮ ಮಾಧವ ಕೃಷ್ಣ ಹರಿ 7 ಆಚರಣೆ ಆಗಲೇ ಇಲ್ಲ ಕೊನೆಗೆ. ನಾಮಗಳು ಹೌದು 24 ನಾಮ ಕರೆಕ್ಟೇ. ಆರ್ಡರ್ ಕೂಡ ಇರಬೇಕು. ಆರ್ಡ್ರಲ್ಲಿ ಹೇಳೋದು ಕೂಡ ಒಂದು ಆರ್ಟ್. ಅದು ಜ್ಞಾನದ ಮತ್ತೊಂದು ಮುಖ. 24 ಹೆಸರು ಇಡ್ತಾರೆ ಸರಿ ಕರೆಕ್ಟೇ, ಆರ್ಡ್ರ್ ತಪ್ತಾರೆ. ಮತ್ಸ್ಯ ಕುರ್ಬಾನಿ ತಪ್ಪಿಟ್ಬಿಡ್ತಾರೆ, ಅದು ತಪ್ಪ. ಅದು ನಿರೀಕ್ಷಿತ ಬೇರೆ ಕೊಡೋದಿಲ್ಲ, ಹಾಗೆ ಕೊಡ್ತಾರೆ. ಆದಿನಾಮ್ನಃ ಪ್ರಕಾರಸ್ಥೋ ಯೋಜ್ಯ ಸ್ಯಾತ್ ಪ್ರತಿಹಾರತಃ ತೇರ ಪ್ರತ್ಯಕ್ಷರಮೇವ ಸ್ಯಾತ್ ನಾಮದ್ವಯಮಪಿ ಪ್ರಭೋ ಉಪದ್ರವೇತು ವಕ್ಕಾರ ಯದ್ಯಪಿ ವ್ಯತಿರಿಚ್ಯತೆ. ಉಪದ್ರವದಲ್ಲಿ ಒಂದು ಅಕ್ಷರ ಜಾಸ್ತಿ ಇದೆ, 3 ಇಲ್ಲ, ಜಾಸ್ತಿ ಇದೆ. ನಾಮ ನಾರಾಯಣಸ್ಯೈವ ಸೋಪಿ ಕ್ಷೀರಾಬ್ಧಿಶಾಯಿನಃ. ಆದರೂ ಕೂಡ ದೇವರಿಗೆ ಏನು ವ್ಯತ್ಯಾಸ ಇಲ್ಲ. ಉಪಾಸಕರಿಗೆ ವ್ಯತ್ಯಾಸ ಬರುತ್ತೆ, ಅವ್ರಿಗೆ ವ್ಯತ್ಯಾಸ ಇಲ್ಲ. ವ್ಯಂಜನ ಇವತ್ತು ಅಗ್ನಿ ಎಲ್ಲೇ ಇದ್ದರೂ ಅಗ್ನಿನೇ, ಮುಟ್ಟೋರ ಮೇಲೆ ಡಿಪೆಂಡ್ ಆಗುತ್ತೆ. ಮುಟ್ಕೊಂಡ ಸರಿಯಾಗಿ ಮುಟ್ಟಿದ ಯೋಚನೆ ಇಲ್ಲ, ಸುಡಿದಂತೆ ಮುಟ್ಟಿದ ಡೈರೆಕ್ಟ್ ಕೈ ಅಗ್ನಿ ಕೊಡೋದ್ರು ಕೈ ಹಾಕ್ತಾ ಕೊಟ್ಟ, ಕತೆ ಮುಗೀತು. ಅದೆಲ್ಲ ಮಾಡಬಾರ್ದು. ಇವರಿಗೆ ಅಗ್ನಿಗೇನು ಅಫೆಕ್ಟ್ ಆಗಲ್ಲ, ಅವ್ರಿಗೆ ಆಗುತ್ತೆ. ವ್ಯಂಜನ ಸ್ವರ ಸರ್ಗೈಸ್ತು. ವ್ಯಂಜನಗಳು ಸ್ವರಗಳು ಸರ್ಗಗಳು ಏನಿದೆ ಸೋಪಿ ಜ್ಞಾನಾದಿವಾಚಕ. ಅಲ್ಲೂ ಕೂಡ ಜ್ಞಾನಾದಿಗಳಿಂದ ಪರಮಾತ್ಮ ವಸ್ತುಗಳು ವಾಚ್ಯವಾಗಿವೆ. ಪ್ರತಿಪಾದ್ಯ ಪರಮಾತ್ಮರು ವಾಚ್ಯರಾಗ್ತಾರೆ. ತ್ರಿವರ್ಣತ್ವ ಸಮಸ್ಸೋಪಿ ಜ್ಞಾನಾದ್ಯೈಹಿ ಪುರುಷೋತ್ತಮ. ಆದ್ದರಿಂದ 3 ಅಕ್ಷರದ ಪದಗಳು ಇದ್ದಾಗ ಉಪಾಸನೆ ಸುಲಭ ಆಯಿತು. ಆದರೆ ಹೆಚ್ಚೆಚ್ಚಿದ್ದಾಗ 3 ಅರ್ಥ ಏನಿದೆಯಲ್ಲ ಆ ರೀತಿ ರೆಡ್ಯೂಸ್ ಮಾಡಿಕೊಂಡು ರೂಪಗಳನ್ನು ಚಿಂತನೆ ಮಾಡಬೇಕು. ಹಾಗೇನಾಗಿ ನಿರೀಕ್ಷಿತವಾದ ಫಲ ಬರುತ್ತೆ, ಅದು ಬರೋದಿಲ್ಲ. ಪದಾರ್ಥ ಕೌಮುದಿ ಇಲ್ಲೂ ಕೂಡ ಕರೆಕ್ಟಲ್ಲಿ ಹಾಕ್ಬಾರ್ದು. 3 ಬರೋದಿಲ್ಲ, 3 ಇರುತ್ತಲ್ಲ, ಬಂದು ಹೇಗೂ ಉಪವಾಸ ಬೇಡೋದು ಬಿಡಿಸ್ಬಿಡೋಕೆ ಮಾಡೋಕ್ಕಾಗ ಇರಲೇಬೇಕದು. ತೃತೀಯಂ ಪೃಥಿವಿ. ಅದು ಮುಂದೆ ಏನೋ ಇದೆಯಾ, ಅದು ಮುಗೀತಾರೆ. ಆ ವಿಷಯ ಮುಗೀತು. ಹಾಂ, ತ್ರಿವರ್ಣತ್ವ ಮುಂದೆ ಆಕೆ ಏಕವಿಂಶತ್ಯ ಆದಿತ್ಯ ಆಪ್ನೋತೀತಿ ಏಕವಿಂಶೋ ವಾ ಇತೋ ಅಸೌ ಆದಿತ್ಯೋ ದ್ವಾವಿಂಶೇನ ಪರಮಾದಿತ್ಯಾತ್ಯಯತಿ ತನ್ನಾಕಂ ತತ್ ವಿಶೋಕಂ ಅಂತ ಹೇಳ್ತಾರೆ. ಅದು ನಾಳೆ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಯದೂಚ ಮಹಂ ಪ್ರಿಯತಾಂ ಕಮಲಾ.